ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ನಾನು ಡಾಕ್ಟರ್ ಮೀರ್ ರಮೇಶ್ ಅಂತ. ನಾನು ಒಂದು ಡಯಾಬಿಟಾಲಜಿಸ್ಟ್, ಇನ್ಫೆಕ್ಷಿಯಸ್ ಡಿಸೀಸ್ ಸ್ಪೆಷಲಿಸ್ಟ್, ಜನರಲ್ ಫಿಸಿಷಿಯನ್, ಜನರಲ್ ಪ್ರಾಕ್ಟಿಷನರ್ ಮತ್ತು ಎಮರ್ಜೆನ್ಸಿ ಫಿಸಿಷಿಯನ್, ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 90 HSR ಲೇಔಟ್ ಬೆಂಗಳೂರಿನಿಂದ. ನಾನಿವತ್ತು ಚರ್ಚೆ ಮಾಡೋದು ಒಂದು ತುಂಬ ದೊಡ್ಡ ಗುಂಪಿನ ಪೇಷಂಟು. ಅವರು ಬರ್ತಾರೆ, ತುಂಬ ಕಾಯಿಲೆ ಹಾನಿ ಮತ್ತು ತುಂಬ ಕಷ್ಟಗಳಿಂದ ಅವರು ಜೀವನ ನಡೀತಾ ಇರುತ್ತೆ. ನಾವು ಇದನ್ನು ಪರೀಕ್ಷೆ ಮಾಡಿದ್ರೆ ನಮಗೇನು ಗೊತ್ತಾಗುತ್ತೆ ಅಂದರೆ, ಅವರು ಒಂದು ಇರೋ ವಿಳಾಸದಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ತುಂಬ ಜನರು ಇದೇ ರೀತಿಯಲ್ಲಿ ಬಹಳ ದೊಡ್ಡ ಕಾಲದಿಂದ ಇದೇ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅವರ ಪರಿವಾರದ ಜೊತೆ. ಏನಕ್ಕೆ ಅಂದರೆ, ನಾವು ಈ ಪರೀಕ್ಷೆ ಮಾಡಿದಾಗ ಏನು ಗೊತ್ತಾಗುತ್ತೆ ಅಂದರೆ, ಆ ಇಡೀ ಅಪಾರ್ಟ್ಮೆಂಟನ್ನು ನರಕ ಮಾರ್ಗ ಅಂತ ಮಾಡಿಬಿಟ್ಟು ಅವರಿಗೆಲ್ಲ ವರ್ಷಗಳಿಂದ ಅವರ ಪರಿವಾರಕ್ಕೆ ಶಿಕ್ಷೆಗಳನ್ನು ಕೊಡ್ತಾ ಇದ್ದಾರೆ. ಇದು ಯಾಕೆ ಆಗ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ, ಅವರ ಶಿಕ್ಷೆ, ಅವರ ಕಷ್ಟಗಳು ಕುರಾನ್ ಪುಸ್ತಕದಲ್ಲಿ ಹೆಂಗೆ ಕೊಟ್ಟಿದೆ ಹಂಗೇ ಇದೆ. ನಾವು ಕುರಾನ್ ಪುಸ್ತಕ ಓದಿದಾಗ ಏನು ಗೊತ್ತಾಗುತ್ತೆ ಅಂದರೆ, 16:8 ಕೊಟ್ಟಿದೆ, ನಾನು ಸೃಷ್ಟಿ ಮಾಡಿದ್ದೀನಿ ಕುದುರೆಗಳು, ಮ್ಯೂಲ್ಸು ಮತ್ತು ಕತ್ತೆಗಳು ನಿಮಗೆ ಓಡಾಡೋಕ್ಕೆ. ಮತ್ತು 40:77 ಕೊಟ್ಟಿದ್ದಾರೆ, ದೇವರು ಮಾಡಿದರೆ ಗ್ರೇಸಿಂಗ್ ಆ್ಯನಿಮಲ್ಸು, ಯಾರ ಮೇಲೆ ನೀವು ಯಾತ್ರೆಯನ್ನು ಮಾಡ್ತೀರಾ ಕೂತ್ಕೊಂಡು. ಹೆಂಗೆ ಅಂದರೆ, ಒಂದು 2 ವೀಲರ್ 4 ವೀಲರ್ ಥರ. ಇವತ್ತು ನಾವು ನೋಡಿದ್ರೆ ಪ್ರಪಂಚದಲ್ಲಿ ಎಲ್ಲ ಕಡೆ ಜನರು 2 ವೀಲರ್ 4 ವೀಲರ್ ಅಂತ ದುಡ್ಡು ಕೊಟ್ಟು ಹೊಂದ್ಕೊಂಡು ಬೇರೆ ಜನರ ಮೇಲೆ ಜಿನ್ನಿಗಳನ್ನು ಹಾಕಿ ಕೂತ್ಕೊಂಡು ಏನೇನೋ ತಪ್ಪುಗಳನ್ನು ಪಾಪಗಳನ್ನು ಮಾಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ಆ ಯಾವ ವ್ಯಕ್ತಿನ ಒಂದು ಯಾತ್ರೆಯ ಪ್ರಾಣಿ ಅಂತ ಒಂದು ನಿರ್ಧಾರ ಮಾಡಿಬಿಟ್ರೆ, ಆ ವ್ಯಕ್ತಿಯ ಮುಂದಿನ ಜೀವನದಲ್ಲಿ ಯಾವ ತಪ್ಪು ಯಾವ ಪಾಪನ ಅವರು ನಿಲ್ಸೋಕ್ಕಾಗಲ್ಲ. ಯಾಕಂದರೆ ಈ ಜಿನ್ನಿಗಳು ಕೂತ್ಕೊಂಡು ಎಲ್ಲ ತಪ್ಪುಗಳನ್ನು ಪಾಪಗಳನ್ನು ಮಾಡ್ತಾ ಇರ್ತಾರೆ. ಅವ್ರ ಜೀವನದಲ್ಲಿ ಏನಾಗ್ತಾ ಇದೆ ಅವ್ರಿಗೇನೂ ಅರ್ಥ ಆಗಲ್ಲ, ಆ ತಪ್ಪುಗಳನ್ನು ನಿಲ್ಸೋಕ್ಕಾಗಲ್ಲ. ಇದರಿಂದ ಏನಾಗುತ್ತೆ, ಒಂದು ಗಂಭೀರವಾದ ಮಾರ್ಗವನ್ನು ಯಾತ್ರೆಯನ್ನು ಮಾಡಿ ಅವರು ಇಟರ್ನಲಿ ಒಂದು ನರಕ ಮಾರ್ಗದಲ್ಲಿ ಸಿಕ್ಕಾಕೊಳ್ತಾರೆ. ಈ ನಿರ್ಧಾರ ತುಂಬ ಸಲ ಈ ವ್ಯಕ್ತಿಗಳು ವೈಲ್ಡ್ ಆ್ಯನಿಮಲ್ಸ್ ಇರ್ತಾರೆ, ಆಕ್ವಾಟಿಕ್ ಆ್ಯನಿಮಲ್ಸ್ ಇರ್ತಾರೆ. ಆದ್ರೇನು ಒಂದು ತಪ್ಪು ನಿರ್ಧಾರ ಇವರ ಇಡೀ ಜೀವನ ಮತ್ತು ಇಡೀ ವಂಶದ ಇಡೀ ಜೀವನನ ಹಾಳು ಮಾಡಿಬಿಡುತ್ತೆ. ಸೊ ದಯವಿಟ್ಟು ನೀವು ಎಲ್ಲಿ ಹೋಗ್ತೀರಾ, ಎಲ್ಲಿ ನಿರ್ಧಾರ ಮಾಡೋಕ್ಕೆ ಕೊಡ್ತೀರಾ, ಅದ್ರ ಬಗ್ಗೆ ತುಂಬ ಗಂಭೀರವಾಗಿ ಯೋಚಿಸಿ. ಯಾಕಂದರೆ ಒಂದು ತಪ್ಪು ನಿರ್ಧಾರ ನಿಮ್ಮ ಇಡೀ ವಂಶವನ್ನು ಮುಗಿಯೋಕ್ಕೆ ಕಾರಣವಾಗುತ್ತದೆ. ಈ ಇಡೀ ಪ್ರಪಂಚದಲ್ಲಿ ಎಲ್ಲ ಜನರಿಗೆ ಇದೇ ರೀತಿಯಲ್ಲಿ ಹಲವಾರು ಕಡೆ ಕುರಾನಲ್ಲಿ ಹೆಂಗೆ ಕೊಟ್ಟಿದೆ ಹಂಗೆ ಆಗ್ತಾ ಇದೆ.